ಏನ್ ಚಂದ್ರಣ್ಣ, ಏನ್ ನಿರ್ಧಾರ ಮಾಡಿರಿ? ಗಣೇಶನ್ ತಗೊಂಡ್ ಬಂದ್ಬಿಡೋಣ ಮತ್ತೆ ಈಗಲೇ ಹೋಗಿ? ಏ ಮುಖಂಗೌಡ್ರೆ, ಈಗ ಹೋಗ್ಲಿಲ್ಲ ಅಂತಂದ್ರೆ ಇನ್ನ ಲೇಟ್ ಆಗಿ ನಾವು ಹೋದ್ರೆ ಚೆನ್ನಾಗಿರೋ ಗಣೇಶ್ಗಳೆಲ್ಲನ ಮಾರಾಟ ಆಗ್ಬಿಟ್ಟಿರ್ತೇವೆ. ಅದಕ್ಕೇನ ಜಲ್ದ್ ಹೋಗಿ ಎಂತದನ ಒಂದ್ ಚೆನ್ನಾಗಿರೋ ತಗೊಂಬರ ನಡ್ರಿ ಗೌಡ್ರೆ. ಆಯ್ತು ಚಂದ್ರಣ್ಣ. ಮತ್ತೆ ನಾವೀಗ ಶಿರಾಕ್ಕೆ ಬೇಡ, ಶಿರಾದಲ್ಲಿ ಹೋದ್ಸಲ ತಗೊಂಡ್ ಬಂದಿದ್ದು ಶಿರಾಯಿಂದಾನೆ. ಅಲ್ಲಿ ಅಷ್ಟೊಂದು ಮೂರ್ತಿಗಳು ವಿಶಿಷ್ಟವಾಗಿ ಏನಿಲ್ಲ. ಅದಕ್ಕೆ ನಾವು ಈ ಸಲ ತುಮಕೂರು ಕಡೆ ಹೋಗೋಣ. ತುಮಕೂರಿಗೆ ಹೋಗಿ ಅಲ್ಲಿ ಸುಮಾರು ತರಹದ ಗಣೇಶನ್ಗಳು ಇರ್ತವೆ. ಅದರಲ್ಲೇ ನೋಡ್ಬಿಟ್ಟು ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಬರೋಣ. ಎಲ್ಲ ಮೂಕನ್ ಹೇಳ್ರಿ ಗೌಡ್ರೆ, ನೀವು ಹೇಳಿದ್ಕೆ ಯಾವಾಗನ ಇಲ್ಲ ಅಂತ ಅಂದಿದ್ದೀವಿ. ನೀವು ಹೆಂಗೆ ಹೇಳ್ತೀರೋ ಹಂಗಾಗ್ಲಿ. ಹಾಗಾದ್ರೆ ಗಣೇಶನ ಇಟ್ಕೊಂಡು ಬರೋದಕ್ಕೆ ಒಂದು ಲಗೇಜ್ ಆಟೋನೋ ಇಲ್ಲ ಟಾಟಾ ಎಸಿನೋ ಯಾರಿಗಾದ್ರೂ ಹೇಳ್ಬಿಡಿ ಚಂದ್ರಣ್ಣ. ನಮ್ಮ ಟಾಟಾ ಎಸಿ ಕೇಂದ್ರ ನಾವು ಬೌನೆ ಜಗದೀಶ ಜಗ್ಗಿ ಎಂಬನು ಕರಿತೀನಿ ತಡ್ರಿ ಗೌಡ್ರೆ. ಅವನಾದ್ರೆ ನಮ್ಮನೇನ ಏನು ದುಡ್ಡು ಪಟ್ಟು ಕೊಡ್ಲಿಲ್ಲ ಅಂದ್ರೂ ಡೀಸೆಲ್ ಹಾಕ್ಸಿರೇ ತಗೊಂಬರ್ಬೋದು. ಹೇಳ್ರಿ ಗೌಡ್ರೆ, ನಾನು ಹೇಳ್ತೀನಿ ಫೋನ್ ಮಾಡಿ. ಲಘು ಮಂಜ ಅತ್ ನೋಡಲ್ಲ, ಚಂದ್ರಣ್ಣನು ಗೌಡ್ರು ಮಾತಾಡ್ಕೊಂತಾವ್ರೆ. ಅವ್ರು ಮಾತಾಡೋದ್ ನೋಡಿದ್ರೆ ಈ ಗಣಪತಿ ಸರಕ್ಕೆ ಹೋಗಂಗ ಗೌರಿ ಕಣಲ್ಲ ಮಂಜ. ಕಣಲ್ಲ ಲೋಕ, ನಾನು ಕೇಳಿಸ್ಕೊಂತ ಇದೀನಿ. ಅವ್ರುನು ತುಮಕೂರ್ಗೆ ಹೋಗಿ ಗಣಪತಿ ತರನ ಅಂತ ಮಾತಾಡ್ಕೊಂತಾವ್ರೆ. ನಾವು ಹೆಂಗೋ ಒಂದ್ ಸಣ್ಣ ತರ್ಬೇಕಲ್ಲ, ಅವ್ರ ಜೊತೆಗೆ ಹೋಗಿ ತಂದ್ಬಿಡೋಣ ಅತ್ತ. ಇಲ್ಲಿ ಕಣಲು ಮಂಜ, ನಮ್ಗೆ ಹೆಂಗೂ ಗೊತ್ತಾಗಲ್ಲ ಮಾಡಲ್ಲ. ಆಮೇಲೆ ಹೆಂಗ್ ಹೋಗೋದು ಇಕ್ಕೊಂಬರಕ್ಕೆ ಎಲ್ಲ ಗಾಡಿ ಪಾಡಿ ಎಲ್ಲ ಇಲ್ವಲ್ಲ. ಅವ್ರ ಹೆಂಗೂನು ಜಗ್ಗಣ್ಣಂದ ಇದು ಟಾಟಾ ಎಸಿ ತಂಡು ಹೋಗ್ತಾರಂತಲ್ಲ. ನಾವು ಹೋಗಿ ನಮ್ ಗಣೇಶನು ಅದ್ರಾಗೆ ಇಕ್ಕೊಂಬರೋಣ ಕಣಲು. ಇಲ್ಲಿ ಕಣಲ್ಲ ಲೋಕ, ತಾಡಿ ಗೌಡ್ರನು ಚಂದ್ರಣ್ಣನು ಹೆಂಗನ ಮಾಡಿ ಒಪ್ಪಿಸ್ಬೇಕು ಫಸ್ಟ್. ನಾವು ಬರ್ತೀವಿ, ನಮ್ಮನ್ನು ತುಮಕೂರ್ನ ಕರ್ಕೊಂಡು ಹೋಗ್ರಿ, ನಾವು ಗಣೇಶನ್ನ ಸಣ್ಣ ತಕೊಂತೀವಿ ಅಂತಾನ ಗೌಡ್ರಿಗೆ ಹೇಳೋಣ. ನೋಡೋಣ ಏನ್ ಹೇಳ್ತಾರೆ. ಕರ್ಕೊಂಡು ಹೋದ್ರೆ ಇಚ್ಚೆ ಬಂದೇ ಬಿಡೋಣ ಕಣಲ್ಲ ಲೋಕ. ಕಣಲು ಮಂಜ, ಬಾ ಹೋಗಿ ಕೇಳೋಣ ಏನ್ ಅಂತಾರೆ ಅಂತ. ಅವ್ರು ಹೋಗಿದಾರು, ನಾವಿಲ್ಲ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಹೋಗಿ ಕೇಳೋಣ ಬಾ. ಸರ್ಕಣ ಜಗಪ್ಪ ಆತು. ಅಲ್ಲಿ ಗೇಟ್ನಾಗ ಬತ್ತಿದಂಗೆ ನಾ ಫೋನ್ ಮಾಡ್ತೀನಿ, ಬಂದ್ಬಿಡು ಜಾಲ್ದು. ಏನಂತೆ ಚಂದ್ರಣ್ಣ, ಜಗ್ಗಿ ಏನಂತ ಹೇಳ್ದ? ಗೌಡ್ರೆ, ಅವ್ನು ಜಗ್ಗಿ ಆಲೇನ ಟಾಟಾ ಎಸಿ ತಗೊಂಡು ಗೇಟ್ನಾಗ ಅವನೇ ಅಂತಿ. ನಾವು ಗೇಟ್ನಾಗ ಹೋಗಿ ಒಂದು ಫೋನ್ ಮಾಡೋಣ ಬರ್ರಿ, ಬಸ್ ಸ್ಟ್ಯಾಂಡ್ ತಕ್ಕ ಗೊತ್ತಾನ ಅವನೇನ. ಜೊತೆಗೆ ಯಾವುದೋ ಬಾಡ್ಗೀರ್ಗೆ ಇತ್ತೇನೋ ಕಣ್ರಿ ಗೌಡ್ರೆ. ಅವ್ನು ಯಾಕನೋ ಬಾರ ಹಿಂಗೆ ಹೋಗಿ ಬರೋಣ ಅಂತಂದ್ರೆ ಸಾಪಾಗಿ ಮಾತಾಡ್ತಿದ್ದ ಕಣ್ರಿ ಗೌಡ್ರೆ. ಹಾಗಾದ್ರೆ ಬೇಡ ಬಿಡಿ ಚಂದ್ರಣ್ಣ, ಸುಮ್ಮನೆ ನಮಗೋಸ್ಕರ ಬಂದು ಅವರ ಬಾಡಿಗೆನ ವೇಸ್ಟ್ ಮಾಡಿಸ್ಕೊಳ್ಳೋದು ಬೇಡ. ನಾವು ಒಂದು ಕೆಲಸ ಮಾಡೋಣ, ನಾವು ಬಸ್ಸಲ್ಲಿ ಹೋಗೋಣ ತುಮಕೂರ್ವರೆಗೂ. ಅಲ್ಲಿಂದ ಬೇಕಾದರೆ ನಾವು ಅಲ್ಲೇ ಯಾವುದಾದ್ರೂ ಒಂದು ಲಗೇಜ್ ಆಟೋನೋ ಇಲ್ಲ ಟಾಟಾ ಎಸಿನೋ ನೋಡಿ ಅಲ್ಲಿಂದನೇ ಗಣೇಶನ ಇಟ್ಕೊಂಡು ಬಂದ್ಬಿಡೋಣ ಚಂದ್ರಣ್ಣ. ಏನು ಹೇಳ್ತೀರಾ ನೀವು? ನೀವು ಕಣ್ರಿ ಗೌಡ್ರೆ, ಹಿಂಗ್ ಮಾಡ್ರೇನೆ ಬೆಸ್ಟ್ ಆಗಿರ್ತೈತಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಗಣಪತಿ ಎಲ್ಲ ತಕೊಂಡ್ ಆದ್ಮೇಲೆ ಅಲ್ಲಿ ಯಾರನ ಇದ್ದೇ ಇರ್ತಾರೆ ಲಗೇಜ್ ಆಟ ಪಗೇಜ್ ಆಟದವರು. ಅಲ್ಲೇನೇನ ಯಾರನ್ನ ಒಬ್ರಿಗೆ ಹೇಳಿ ಲಗೇಜ್ ಆಟಕ್ಕೆ ಹಾಕ್ಕೊಂಡು ಬರೋಣ ಹೇಳ್ರಿ. ಗೌಡ್ರೆ, ನೀವು ಗಣಪತಿ ತರಕ್ಕೆ ತುಮಕೂರ್ಗೆ ಹೋಗ್ತೀವಿ ಅಂತ ಮಾತಾಡ್ಕೊಂತಿದ್ದೀರಲ್ಲ, ನಮ್ಮನ್ನು ಕರ್ಕೊಂಡು ಹೋಗ್ಲಿ, ನಾವು ಒಂದ್ ಚಿಕ್ಕ ಗಣಪತಿ ತರ್ತೀವಿ. ಏನಪ್ಪ ಮಂಜುನಾಥ, ನೀವು ಗಣಪತಿ ಇಡ್ತೀರೇನು? ಒಳ್ಳೇದು. ಆದರೆ ನಾವಿಬ್ಬರೇ ಹೋಗ್ತಾ ಇರೋದು. ಒಂದು ಗಣಪತಿ ನಾವು ತರ್ತೀವಿ, ನೀವು ನಿಮ್ಮ ಮನೇಲಿ ಏನು ಅನ್ಕೋತಾರೋ ಏನೋ, ನಮ್ಮ ಜೊತೆ ಬಂದರೆ ಹೇಗೆ? ಇಲ್ಲ ಇಟ್ಕೊಂಡ್ರಿ ಗೌಡ್ರೆ, ನಮ್ಮ ಮನೆಗೆ ಏನು ಅನ್ಕಮಲ್ಲ. ನಿಮ್ ಜೊತೆ ಹೋಗ್ತೀವಿ ಅಂತ ಅಂದ್ರೆ ಹೋಗ್ ಬರ್ರಿ, ಹುಷಾರಾಗಿ ಜಾಕೆ ಹೋಗ್ ಬರ್ರಿ ಅಂತ ಅಂತಾರ ಅಷ್ಟೇನ. ನಿಮ್ ಜೊತೆಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ನಮ್ಮ ಮನೆಗೆ ಏನು ಬೊಯ್ಯದ್ ಮಾಡಲ್ಲ. ಅದು ಸರಿ, ಆದರೆ ನೀವು ನಮ್ಮ ಜೊತೆ ಹೇಗೆ? ಏನು ಮಾಡೋದು ಚಂದ್ರಣ್ಣ? ಈ ಮಕ್ಕಳು ಬೇರೆ ಬರಬೇಕು, ನಾವು ಬರ್ತೀವಿ, ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಇವಾಗ? ಇಲ್ಲಿ ಬರ್ಲಿ ಬಿಡ್ರಿ ಗೌಡ್ರಿ ಅತ್ತ. ಪಾಪ ಸಣ್ಣ ಹುಡುಗರು ಯಾತ ಒಂದು ಸಣ್ಣದ ಇಕ್ಕೊಂತೀವಿ ಅಂತ ಕೇಳ್ಕೊಂತಾವ್ರೆ. ಯಾಚೇಟೋ ಕರ್ಕಳ್ರಿ ಅತ್ತ. ಅವು ತಾನೇ ಇನ್ನೆಲ್ಲಿ ಹೋಗ್ತಂದವು. ನಮ್ಮ ಜೊತೆಗೆ ಬಂದು ಒಂದ್ರ ಒಟ್ಟ ತುಮಕೂರು ಸಿಟಿ ಪಟ್ಟಿ ನೋಡ್ಲಿ, ಅಲ್ಲೆಲ್ಲ ಹೆಂಗಿರ್ತಾರೆ ಗಣಪತಿ ಕೂಡ ಹೆಂಗಿರ್ತವೆ, ಅಂತೆಂಥವು ಇರ್ತವೆ ಎಂಬುದನ್ನ ಅವರು ನೋಡಿ ತಿಳ್ಕೊಂಬ್ಲಿ ಬಿಡ್ರಿ ಗೌಡ್ರಿ ಅತ್ತ. ಕರ್ಕೊಂಡು ಹೋಗೋಣ. ಸರಿ ಕಣಪ್ಪ ಮಂಜುನಾಥ,
ನೀನು ಹೋಗಿ ಒಂದ್ಸಲ ನಿಮ್ಮ ಮನೇಲಿ ತಿಳಿಸ್ಬಿಟ್ ಬಾ, ನಾನು ಹೀಗೆ ಗೌಡ್ರು ಮತ್ತೆ ಚಂದ್ರಣ್ಣ ಅವ್ರ ಜೊತೆ ತುಮಕೂರು ಕಡೆ ಹೋಗ್ತಾ ಇದ್ದೀನಿ ಗಣಪತಿ ತರ್ಲಿಕ್ಕೆ ಅಂತ ಹೇಳಿ ಬೇಗ ಬಂದ್ಬಿಡಿ. ಹ್ಞೂ ಹ್ಞೂ ಹ್ಞೂ, ಸರಿ ಸರಿ ಕಂಗೌಡ್ರಿ, ಜಾಲ್ದವಾಗಿ ಹೇಳಿ ಬರ್ತೀನಿ ಅಪ್ಪನ. ಲೋಕ ಹೆಂಗೆ ಗೌಡ್ರು ಚಂದ್ರಣ್ಣ ಜೊತೆಗೆ ನಾವು ಹೆಂಗ ತುಮಕೂರೆಲ್ಲ ನೋಡ್ಕೊಂಡ್ ಬರ್ಬೋದು. ಅಲ್ಲೆಲ್ಲನ ಇಲ್ಲಿ ಶಿರಾಕ್ಕಿಂತನ ದೊಡ್ಡ ದೊಡ್ಡ ಗಣಪತಿ ಇರ್ತವಂತೆ. ಆನೆ ಮೇಲೆ ಕುತ್ಕೊಂಡಿರೋದು, ಸಿಂಹದ ಮೇಲೆ ಕುತ್ಕೊಂಡಿರೋದು ಎಲ್ಲ ಇರ್ತಾವಂತೆ ಕಣಲ್ಲ. ಈ ಸತಿ ಹೋದಾಗ ಎಲ್ಲ ನೋಡ್ಕೊಂಡ್ ಬಂದ್ಬಿಡೋಣ, ಚೆನ್ನಾಗಿರ್ತೈತೆ ಅಲ್ವಾ? ಕಣಲು ಮಂಜ, ನಾನು ಹಂಗೆ ಅನ್ಕೊಂತಿದ್ದೆ, ಹೆಂಗ ಎಷ್ಟು ದೊಡ್ಡ ದೊಡ್ಡ ಗಣಪತಿ ಟ್ಯಾಕ್ಟ್ರಾಗೆಲ್ಲ ಇಕ್ಕೊಂಡು ಹೋಗ್ಬೇಕಂತ ಅಂತ ದೊಡ್ಡವಿರ್ತಾವಂತೆ ಕಣಲ್ಲ. ನಾನು ಹೋದ ವರ್ಷ ಊರ್ಗ್ ಹೋಗಿದ್ನಲ್ಲ, ನಮ್ಮೂರಾಗೆ ಗಣಪತಿ ತಂದಿದ್ರು, ತುಮಕೂರಿನಿಂದನೇ ತಂದಿದ್ದು. ಎಷ್ಟು ದೊಡ್ಡದ್ ಗೊತ್ತೇನಲ್ಲ, ಟ್ಯಾಕ್ಟ್ರಾಗ ಇಕ್ಕೊಂಬಂದಿದ್ದು. ಅದು ಎಂಥದ್ದು ತ್ರಿಶೂಲ ಎಲ್ಲ ಇಟ್ಕೊಂಡಿತ್ತು ಗಣಪತಿ, ಎಷ್ಟೊಂದು ಕೈಗಳೆಲ್ಲ ಇದ್ದು ಕಣೋ. ನಾವು ಅಂತವೆಲ್ಲ ಇವತ್ತು ಚೆನ್ನಾಗಿ ನೋಡ್ಕೊಂಬರೋಣ ಬಾ, ಮಂತಕ್ಕೆ ಹೋಗಿ ಹೇಳ್ಬರೋಣ ಜಾಲ್ದು. ಮತ್ತೆ ಚಂದ್ರಣ್ಣ, ಬರೀ ಈಗ ಹೋಗಿ ಗಣಪತಿ ತರೋದಷ್ಟೇನಾ, ಇಲ್ಲ ಪೂಜಾ ಸಾಮಗ್ರಿ ದಿನಸಿ ಸಾಮಗ್ರಿಗಳನ್ನ ಏನಾದ್ರು ಬರ್ಕೊಂಡಿದ್ದೀರಾ ತರಬೇಕಾದಂಥವನ್ನ? ಗೌಡ್ರೆ, ಈ ಪೂಜೆ ಐಟಮ್ಗಳು ಆಮೇಲೆ ಈ ಚೆರುಪು ಪಾಪನವನ್ನೆಲ್ಲನ ಇಲ್ಲೇ ಸಂತೆ ಮಾಡ್ತಾರೆ ನೋಡ್ರಿ, ಅವಾಗ ತಗೊಂಬಂದ್ರ ಆತು. ಸುಮ್ಮನೆ ಅಲ್ಲಿಂದ ಏನ್ ಇಕ್ಕೊಂಬರೋದು, ಈಗ ಹೋಗಿ ಫಸ್ಟು ಗೌರಿನೋ ಗಣಪತಿನೋ ತಗೊಂಬರೋಣ ಕಣ್ರಿ ಗೌಡ್ರೆ. ಹಾ, ಅದು ಸರಿನೇ ಚಂದ್ರಣ್ಣ, ಹಾಗೆ ಆಗ್ಲಿ. ಗೌಡ್ರೆ ಚಂದ್ರಣ್ಣ ಮನೆಗೆ ಹಿಂಗೆ ಗೌಡ್ರು ಚಂದ್ರಣ್ಣನ ಜೊತೆಗೆ ಹೋಗಿ ಗಣೇಶನ್ ತಗೊಂಬರ್ತೀವಿ ಅಂತ ಹೇಳಿ ಬಂದ್ವಿ. ಸರಿ, ಹುಷಾರಾಗಿ ಹೋಗು, ಗೌಡ್ರ ಜೊತೆಗಾದ್ರೆ ಹೋಗು ಅಂತ ಹೇಳ್ತು ನಮ್ಮ ಅಜ್ಜಿನೂ ನಮ್ಮ ಅಮ್ಮಯ್ಯ. ಬಹಳ ಸಂತೋಷ ಕಣಪ್ಪ ಮಂಜುನಾಥ. ಸರಿ, ನೀವು ಅಷ್ಟೇ ಅಲ್ಲಿ ತುಮಕೂರಿಗೆ ಹೋದಾಗ ನಮ್ಮ ಜೊತೆನೇ ಇರಬೇಕು, ಸರಿನಾ? ಗಣೇಶ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಂತ ನಮ್ಮನ್ನು ಬಿಟ್ಟು ಒಬ್ಬೊಬ್ಬರೇ ಹೋಗ್ಬಾರ್ದು. ಅಲ್ಲಿ ತುಮಕೂರು ಅದು ದೊಡ್ಡ ನಗರ, ಅದು ಸರಿನಾ? ಕಳ್ದು ಹೋಗ್ಬಿಡ್ತೀರಾ, ಕಳ್ದು ಹೋದ್ರೆ ಹುಡ್ಕೋಕ್ಕಾಗಲ್ಲ. ಇದು ಹುಷಾರಾಗಿ ನೆನ್ಪಿಟ್ಕೋಬೇಕು ನೀವು. ಸರಿ ಕಂಗೌಡ್ರೆ, ನಿಮ್ಮ ಬಿಟ್ಟು ಅತ್ಲೂ ಹೋಗಲ್ಲ, ನಿಮ್ ಜೊತೆಗೆ ಬರ್ತೀವಿ. ಆಗ್ಲಪ್ಪ, ಮುದ್ದಾಗಿ ಮಾತಾಡ್ತೀಯ ಕಣೋ ಮಂಜುನಾಥ ನೀನು. ಸರಿ, ಬನ್ನಿ ಹೋಗೋಣ. ನೋಡಪ್ಪ ಮಂಜು, ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಜೊತೆಲೇ ಇರಬೇಕು ನೀವು, ಯಾವುದೇ ಕಾರಣಕ್ಕೂ ಬೇರೆ ಕಡೆ ಓಡಾಡಬಾರದು, ಸರಿನಾ? ಆತು ಕಣ್ ಹೇಳಿ ಗೌಡ್ರೆ, ನಿಮ್ಮನ್ನು ಬಿಟ್ಟು ನಾವು ಯಾತ್ಲೋರ್ಗಾಗಲ್ಲ, ನಿಮ್ಮ ಜೊತೆಗೆ ಇರ್ತೀವಿ, ನಾವಿನ್ನು ಯಾತ್ತೋಗೋಣ. ಸರಿನಪ್ಪ ಲೋಕೇಶ್, ನೀವಿಬ್ರು ಕೂಡ ಜೊತೆಲೇ ಇರಬೇಕು, ನೀವಿಬ್ರು ಕೂಡ ನಮ್ಮಿಬ್ರು ಜೊತೆಲಿ ಇರಬೇಕು. ಸರಿ, ಬನ್ನಿ ಗಣಪತಿ ಮಾರೋ ಹತ್ರ ಹೋಗೋಣ. ಯಪ್ಪ ಲೋಕ, ಹತ್ ನೋಡಲ್ಲ ಎಷ್ಟು ದೊಡ್ಡ ಗಣಪತಿ ಯಮ್ಮನ ಕೆಟ್ಟೆ, ಅಷ್ಟು ದೊಡ್ಡ ಗಣಪತಿ ಯಾವತ್ತು ನೋಡೇ ಇಲ್ಲ ನಾನಂತನು. ಯಮ್ಮ, ನೀನೇನ ನೋಡಿದೇನಲ್ಲ ಅಷ್ಟು ದೊಡ್ಡ ಗಣೇಶನ್ನ? ಮುಂಜ ನಾನು ನೋಡಿಲ್ಲ ಕಣಲ್ಲ. ಯಪ್ಪ, ಎಷ್ಟು ದೊಡ್ಡ ಗಣೇಶ ಅಲ್ವಾ? ನಾವು ಶ್ರೀರಾಧಕ್ಕೆ ಹೋಗಿದ್ದಿದ್ರು ಇಷ್ಟು ದೊಡ್ಡ ದೊಡ್ಡ ಗಣೇಶ ಸಿಗ್ತಿರ್ಲಿಲ್ಲ. ಅದು ನೋಡು ಎಷ್ಟು ದೊಡ್ಡದಾಗೈತೆ ಅಪ್ಪ, ನೋಡಿದ್ರೆ ಭಯವಾಗ್ತೈತೆ ಕಣಲ್ಲ ಮಂಜ, ಅಷ್ಟು ದೊಡ್ಡದಾಗೈತೆ. ಬಾರಲು ಲೋಕ, ಹತ್ರಕ್ಕೆ ಹೋಗಿ ಅಡ್ಡ ಬಿದ್ದು ಬರೋಣ ಬಾ. ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ, ಒಳ್ಳೆ ಮಾರ್ಕ್ಸ್ ಚೆನ್ನಾಗಿ ಬರಲಿ, ಪಾಸ್ ಆಗಂಗೆ ಮಾಡು ಅಂತಾನೆ, ದೊಡ್ಡನಾದ್ಮೇಲೆ ಒಳ್ಳೆ ಕೆಲಸ ಸಿಗ್ಲಿ ಅಂತಾನೆ ಕೇಳ್ಕೊಂಬಂದು ಬಾ. ಅಪ್ಪ ಗಣಪತಿ ಗಣಪತಿ, ನಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲಾರ್ಗೂ ಒಳ್ಳೇದು ಮಾಡಪ್ಪ, ಎಲ್ಲಾರ್ಗೂ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡಪ್ಪ. ಏನ್ರು ಹುಡುಗರ, ಏನ್ರು ಮಾಡ್ತಾ ಇದ್ದೀರಾ ಇಲ್ಲಿ? ತಾತ ಏನು ಇಲ್ಲ, ಇಲ್ಲಿ ದೊಡ್ಡ ಗಣಪತಿ ಅವಲ್ಲ ಅದನ್ನೇ ನೋಡಿ ಅಡ್ ಬೀಳ್ತಾ ಇದ್ವಿ ಅಷ್ಟೇನೆ. ಸರಿ ಸರಿ, ಅಡ್ ಬಿದ್ದಿದ್ದಾಯ್ತಲ್ಲ, ನೀನು ಹೊರಡಿ, ಹಂಗೆಲ್ಲ ಮೂರ್ತಿನ ಮುಟ್ಟಬಾರ್ದು, ಪೇಂಟಿಂಗ್ಸ್ ಎಲ್ಲ ಹೋಗುತ್ತೆ. ಆತು ಹೇಳ್ತಾತ, ನಾವೇನು ಮುಟ್ಟಿಲ್ಲ, ದೂರದಿಂದನೇ ಅಡ್ಡ ಬಿದ್ವಿ ಅಷ್ಟೇನೆ. ಇವನ್ನೆಲ್ಲ ಯಾಕೆ ಕವರ್ ಎಲ್ಲ ಹಾಕಿ ಮುಚ್ಚಿದಿರಲ್ಲ, ಇವನ್ನ ತೆಗೀರಿ, ಹಂಗ ನೋಡ್ಕೊಂಡು ಹೋಗ್ತೀವಿ ಹಂಗೇನ. ಹಾಗೆಲ್ಲ ಬಂದವ್ರಿಗೆಲ್ಲ ತೋರಿಸ್ಕೊಂಡು ತಕ್ಕೊಂಡು ಕುತ್ಕೊಳಕ್ಕೆಲ್ಲ ಅದು ಹಾಕಿರೋದು, ಅದನ್ನು ತೆಗೆದ್ರೆ ಕಲರ್ ಎಲ್ಲ ಶೇಡ್ ಆಗುತ್ತೆ, ಕಲರ್ ಶೇಡ್ ಆದರೆ ಯಾರು ತಗೊಳ್ಳಲ್ಲ, ಸರಿನಾ? ಹಿಂಗಿಂದನೇ ಹಾಗೇನೆ ಕವರ್ ಮುಖಾಂತರನೇ ಕಾಣಿಸ್ತಿದೆಯಲ್ಲ, ಅದೇ ನೋಡ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾ ಇರಿ. ಈ ತಾತ ಯಾರಲ್ಲ ಒಳ್ಳೆ ಉರ್ಸಿಂಗ್ ಆಡ್ದಂಗೆ ಆಡ್ತಾನೆ. ನಾವು ಗಣೇಶನ ತಾಣಕ್ಕೆ ಬಂದಿರೋದು ಹೇಳು, ನೋಡ್ಕೊಂಡು ಹೋದ್ರೆ ಏನು ತಪ್ಪೇನು? ಏನೋ ಅದು ಒಂದ್ಸಲ ಗುಣ್ಗುಡ್ಕೊಂತ ಇದ್ದೀರಾ, ಹೋಗಿ ಹೋಗಿ, ಇಲ್ಲೆಲ್ಲ ನಿಂತ್ಕೋಬಾರ್ದು, ಹೋಗಿ.
ತಾತವ್ ನಾವು ಗಣಪತಿ ತಾಮಕ್ಕೆ ಬಂದಿರೋದು ಶಿರಾಯಿಂದ ಬಂದಿದ್ದೀವಿ ಗೊತ್ತೇ ನಾವು. ನೀ ತೋರ್ಸು ತಗಮಕ್ಕೆ ಅಂದ್ರೆ ಒಳ್ಳೆ ನಿಂತ್ಕೋಬೇಡ್ರಿ ಹೋಗ್ರಿ ಅಂತೀಯ. ಏನು ನೀವು ಗಣಪತಿ ಪರ್ಚೇಸ್ ಮಾಡ್ಕೊಂಡು ಹೋಗಿ ಬಂದಿದ್ದೀರಾ? ನೋಡೋಕೊಳ್ಳೆ ಮೋಟ್ ಮೆಣಸಿನ್ಕಾಯಿಗಳ ಥರ ಇದ್ದೀರಾ ನೀವು. ಗಣೇಶನ ಇಷ್ಟು ದೊಡ್ಡ ಗಣೇಶ ತಾಂತಿದ್ದೀರಾ. ಆಯಿತು, ಆಮೇಲೆ ತಗೊಳ್ಳೋರಂತೆ. ಸೈಡಲ್ಲಿರಿ, ಗಿರಾಕಿಗಳಿಗೆ ಅಡ್ಡ ಬರಬೇಡಿ. ಲೋಕ ಈ ಅಜ್ಜಂಗೆ ಹೇಳಲ್ಲ, ನಂಗೆ ಸಿಟ್ಟರೆ ಕುಸ್ತಾವನೆ. ನಂಗೆ ಹಿಂಗೆ ಸಿಟ್ಟು ಹಚ್ಚಿರೆ ಈ ಯಾತದನ್ನ ಕೊಲ್ಗಿಲ್ ತಕೊಂಡು ಅಜ್ಜಂಗೆ ಕಣ್ಣೊಡ್ಕಕ್ಕೆ ವಾಡದ ಅದೇ ಹೊಡೆಯ್ ಬಿಡ್ತೀನಿ ಅಷ್ಟೇನೆ. ನೋಡೋ ಮತ್ತೀಗ ಅಲ್ಲಿ ನಿಂತ್ಕೊಂಡ್ರೆ ನಿಂತ್ಕೋಬೇಡ್ರಿ, ಆ ಕಡೆಗೆ ಹೋಗ್ರಿ ಅಂತಾನೆ. ನಾವು ನೋಡಕ್ಕೆ ತಗೊಳಕ್ಕೆ ತಾನೇ ಬಂದಿರೋದು. ನೋಡ್ದಂಗೆ ಹೆಂಗ್ ತಗೊಂಬಂಕಾಗ್ತೈತೆ. ನೋಡಿ ಫ್ರೆಂಡ್ಸ್, ಮತ್ತೀಗ ಗಣಪತಿ ನೋಡ್ದಲೇನ ಹಂಗೆ ತಗೊಂಬಂಗ ಆಕೈತೆ. ಈ ತಾತ ಹೇಳೋದ್ ನೋಡ್ರಿ, ಮತ್ತೀಗ ಸಿಟ್ಟು ಹತ್ತಿಸ್ತಾನೆ ಹಂಗೆ ಈ ತಾತ ನಂಗೆ.